ಎಲ್ಲರಿಗೂ ನಮಸ್ಕಾರ ರೀ. ಹಂಗ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ಲೇಟ್ನೊಳಗೆ ನೋಡಿದ ಕೂಡಲೇ ನಿಮಗೆ ಗೊತ್ತಾಗತ್ತಿರ್ಬೋದು ಇವದ ಹಬ್ಬದ ರೆಸಿಪಿ ಐತಿ ಅಂತೇಳಿ. ಹೌದ್ರಿ, ಹಬ್ಬಕ್ಕೆ ಭಾಳ ನಮೂನಿ ಹೋಳಿಗೆಗಳನ್ನ ಮಾಡ್ತಾರೆ. ಅಂಥದ್ರೊಳಗೆ ಇವತ್ತು ನಾವು ವಿಶೇಷವಾದಂಥ ಹೋಳಿಗೆ ರೆಸಿಪಿನ ನಿಮ್ಮ ಮುಂದೆ ತೊಗೊಂಬರಕತ್ತಿದ್ದೀವಿ. ಈ ರೆಸಿಪಿ ಒಂದು ಸಲ ಮಾಡಿದ್ರಂದ್ರೆ ಪ್ರತಿ ಹಬ್ಬಕ್ಕೂ ಇದೇ ರೆಸಿಪಿನ ಮಾಡ್ತೀರಂತೇಳಿ ನಾ ತಿಳಿದೀನಿ. ಈ ರೆಸಿಪಿ ಭಾಳ ಅಂದ್ರೆ ಭಾಳ ಮಸ್ತ್ ಐತಿ. ಈ ಯುಗಾದಿ ಹಬ್ಬಕ್ಕೆ ಈ ರೆಸಿಪಿ ಮಾಡೋದ ನೀವು ಮರಿಬೇಡ್ರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಬಾಜು ಬರೋ ಬೆಲ್ ಗಂಟೆ ಹೊಡೆದ ಈ ವಿಡಿಯೋ ನೋಡ್ರಿ. ಇದಕ್ಕೆ ನಾವು ಎಲ್ಲ ಐಟಮ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇಷ್ಟು ಐಟಮ್ ಈಗ ನಾವು ಒಂದೊಂದು ತೋರಿಸ್ತೀನಿ. ಏಲಕ್ಕಿ ತೊಗೊಂಡಿದ್ದೀವಿ, ಒಂದು 7-8 ಗೋಡಂಬಿ ತೊಗೊಂಡಿದ್ದೀವಿ, ಕೊಬ್ಬರಿ ತುರಿ ತೊಗೊಂಡಿದ್ದೀವಿ, ಆಮೇಲೆ ಗಸಗಸೆ ಒಂದು 2-3 ಚಮಚ ತೊಗೊಂಡಿದ್ದೀವಿ, ಕೇಸರ ಮಸ್ಟ್ ಆ್ಯಂಡ್ ಶುಡ್ ಬೇಕು, ಸಕ್ರೆ ಬೇಕು, ಬಾದಾಮ್ ಬೇಕು. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ನಾವು ರೆಡಿ ಮಾಡ್ಕೊಂಡು ಈಗ ನಾವು ಮುಂದಿನ ಪ್ರೊಸೆಸ್ಗೆ ಹೋಗೋಣ. ಒಂದು ಪಟ್ಟಲದೊಳಗೆ ಹಾಲು ಹಾಕಿ ಹಾಲದೊಳಗೆ ಬಾದಾಮ ಮತ್ತು ಕಾಜು ಎರಡು ನೆನೆಯಕ್ಕೆ ಹಾಕತ್ತೀವಿ. ಆಮೇಲೆ ನಾವು ಗಸಗಸೆ ಏನು ಇಟ್ಕೊಂಡಿದ್ದೀವಲ್ಲ ಆ ಗಸಗಸೆನು ಇದಕ್ಕೆ ನೆನೆಯಕ್ಕೆ ಇಟ್ಬಿಟ್ಟು ನೋಡ್ರಿ. ಈಗ ಇನ್ನೊಂದು ಬಟ್ಟಲದೊಳಗೆ ಹಾಲು ಹಾಕಿ ಆ ಹಾಲಿನೊಳಗೆ ಕೇಸರ ಹಾಕಿಬಿಟ್ಟು ನೋಡ್ರಿ. ಹಿಂಗೆ ಕೇಸರ ಹಾಕಿ ನೀವು ಒಂದು ಅರ್ಧ ಗಂಟೆಯಿಂದ 1 ಗಂಟೆ ಇಟ್ರಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಕಲರ್ ಬರ್ತೈತಿ, ರುಚಿನೂ ಭಾರಿ ಬರ್ತೈತಿ. ಇದಕ್ಕೆ ನಾವು ಒಂದು ಬಟ್ಲ ಮೈದಾ ತೊಗೊಂಡಿವಿ, ಒಂದು ಅರ್ಧ ಬಟ್ಲ ಚಿರೋಟಿ ರವೆ ತೊಗೊಂಡಿವಿ. ಈಗ ಒಂದು ಬುಟ್ಟಿ ಒಳಗೆ ಮೈದಾ ಮತ್ತು ರವೆ ಎರಡು ಮಿಕ್ಸ್ ಮಾಡಾಕತ್ತಿದ್ದೀವಿ ರೀ. ಇದಕ್ಕೆ ನಾವು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಾಕತ್ತಿದ್ದೀವಿ ರೀ. ಇದಕ್ಕೆ ಒಂದು 2-3 ಚಮಚೆ ತುಪ್ಪ ಹಾಕಕತ್ತಿದ್ದೀವಿ. ನಿಮ್ಮ ಕಡೆ ತುಪ್ಪ ಇತ್ತಂದ್ರೆ ತುಪ್ಪ ಹಾಕ್ರಿ, ಇಲ್ಲಂದ್ರೆ ಎಣ್ಣೆ ಹಾಕಿದ್ರೂ ನಡೀತದ. ಇಷ್ಟು ಮಾಡಿ ಒಂದು ಚಿಟಿಕೆ ಸಕ್ಕರೆ ಹಾಕಿಬಿಡ್ರಿ. ಸಕ್ಕರೆ ಹಾಕಿತಂದ್ರೆ ಕಲರ್ ಭಾಳ ಚಂದ ಬರ್ತೈತಿ. ಅದ್ರ ಸಲುವಾಗಿ ಸಕ್ಕರೆ ಹಾಕೋದ ಮರಿಬೇಡ್ರಿ. ಇಷ್ಟು ಮಾಡಿ ಇದನ್ನು ಡ್ರೈ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೀವು ಚಪಾತಿ ಆಮೇಲೆ ಪುರಿ ಕನಕ ನಾದ್ತಿರಲ್ಲ ಆ ಹದಕ್ಕೆ ಇದನ್ನು ನದ್ಕೊಂಡು ಬಿಡ್ರಿ. ಹಿಂಗೆ ಮಾಡಿರಂದ್ರೆ ಇದು ನಮ್ಮ ಹೋಳಿಗೆ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವ. ಈಗ ಕನಕ ರೆಡಿ ಆಗೈತ್ರಿ. ಈಗ ನೋಡ್ತಿರ್ಬೋದು ನೀವು ಬುಟ್ಟಿ ಒಳಗೆ ಒಂದಿಟ್ಟು ಹಿಡ್ಕೊಂಡಿಲ್ಲ ಅಂದ್ರೆ ಪರ್ಫೆಕ್ಟಾಗಿ ಬಂದೈತೆ ಅಂತೇಳಿ ತಿಳ್ಕೊಂಬಿಡೋದ್ರಿ. ಇಷ್ಟು ಮಾಡಿ ಇಟ್ಕೊಂಡ್ಬಿಡೋದು. ಇದನ್ನು ಮುಚ್ಚಿ 1 ಗಂಟೆ ರೆಸ್ಟಿಗೆ ಬಿಟ್ಟು ಬಿಡೋದ್ರಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾವು ನೆನೆಯಕ್ಕೆ ಹಾಕಿದ್ವಲ್ಲ 1 ಗಂಟೆ ನೆನೆಯಕ್ಕೆ ಹಾಕಿದ್ವು ರೀ. ಅದು ಬಾದಾಮ ಗೋಡಂಬಿ ಗಸಗಸಿ ಅಷ್ಟು ಎಲ್ಲ ಮಿಕ್ಸಿ ಜಾರ್ಗೆ ಹಾಕಿವಿ. ಆಮೇಲೆ ಕೊಬ್ಬರಿ ತುರಿ ಆಮೇಲೆ ಏಲಕ್ಕಿ ಸಿಪ್ಪೆ ತೆಗೆದ ಏಲಕ್ಕಿ ಕಾಳು ಹಾಕಿ ಮಿಕ್ಸಿ ಒಳಗೆ ಗ್ರೈಂಡ್ ಮಾಡಿಬಿಡೋದ್ರಿ. ಹೆಂಗೆ ಅಂದ್ರೆ ಫುಲ್ ನೈಸ್ ಆಗಬೇಕು. ಈಗ ನಾವು ನೈಸ್ ಮಾಡಿದಂಥ ಎಲ್ಲ ಪದಾರ್ಥಗಳನ್ನು ಶಿಫ್ಟ್ ಮಾಡಕತ್ತೀವಿ ನೋಡ್ರಿ. ಶಿಫ್ಟ್ ಮಾಡಿ ಸ್ವಲ್ಪ ನೀರು ಹಾಕಿ ಅದನ್ನು ಇದ್ರೊಳಗೆ ಹಾಕೊಂಡ್ಬಿಡೋದ್ರಿ. ಹಾಲನ್ನು ಮಿಕ್ಸ್ ಮಾಡಿರಿ, ನೀರು ಮಿಕ್ಸ್ ಮಾಡಬೇಡ್ರಿ. ಹಾಲು ಮಿಕ್ಸ್ ಮಾಡಿತ್ತಂದ್ರೆ ಭಾಳ ಚಲೋ ಬರ್ತೈತಿ. ಈಗ ನಾವು ಸ್ಟೋವ್ ಮೇಲೆ ಆ ಪಾತ್ರೆ ಇಟ್ಕೊಂಡು ಹಾಲನ್ನು ಲೋ ಫ್ಲೇಮ್ ಒಳಗೆ ಬಾಳೋ ತನಕ ಕುದಿಸ್ಬೇಕ್ರಿ. ಈಗ ನಾವು ಅದಕ್ಕೆ ಸಕ್ರೆ ಸೇರ್ಸಾಕತ್ತೀವಿ ನೋಡ್ರಿ. ಸಕ್ರೆ ಸೇರಿಸಿ ನಿಧಾನಕ್ಕೆ ಹಿಂಗೆ ತಿರ್ಸ್ಕೋತ ಇರೋದ್ರಿ. ತಿರ್ಗಿಸೋದು ಬಿಡಂಗಿಲ್ಲ ರೀ, ಯಾಕಂದ್ರೆ ತಳ ಹಿಡಿಯೋ ಚಾನ್ಸಸ್ ಇರ್ತೈತಿ. ಅದ್ರ ಸಲುವಾಗಿ ನೀವು ಹಿಂಗೆ ನಿಧಾನಕ್ಕೆ ತಿರ್ಗಿಸ್ಕೋತ ಇರ್ರಿ. ಈಗ ಅದ್ರದ್ದು ಕನ್ಸಿಸ್ಟೆನ್ಸಿ ಚೇಂಜ್ ಆಗ್ತೈತಿ ರೀ, ಸ್ವಲ್ಪ ಗಟ್ಟಿ ಬರ್ತೈತಿ. ಅದು ಹಿಂಗೆ ಗಟ್ಟಿ ಬರೋ ತನಕ ಇದನ್ನು ಸೇರಿಸ್ಕೊಂಡ್ಬಿಡೋದು. ಆಮೇಲೆ ನಾವು ಹಾಲಿನೊಳಗೆ ಬಾದಾಮ್ ಹಾಕಿಟ್ಟಿದ್ದು ನೋಡ್ರಿ, ಎಷ್ಟು ಮಸ್ತ್ ಕಲರ್ ಬಂದೈತಿ. ಅಷ್ಟು ಅದರದ ಪರಿಮಳ ಘಮಾನೂ ಮಸ್ತ್ ಬರಾಕತೈತಿ ರೀ. ಈಗ ನಾವು ಅದನ್ನು ಅದಕ್ಕೆ ಸೇರಿಸ್ಬಿಟ್ಟು ನೋಡ್ರಿ. ಸೇರಿಸಿದ ಕೂಡಲೇ ಅದರದ ಬಣ್ಣ ಕಂಪ್ಲೀಟ್ ಚೇಂಜ್ ಆಯಿತು. ಹಿಂಗೆ ನಾವು ಚೇಂಜ್ ಆದ ಕೂಡಲೇ ಸ್ವಲ್ಪ ಅದನ್ನು ತಿರುಗಿಸ್ಕೋತ ಇರೋದು. ಆಮೇಲೆ ಅದಕ್ಕೆ ಡ್ರೈ ಫ್ರೂಟ್ ಗೋಡಂಬಿ ಮತ್ತು ಬಾದಾಮ ಸಣ್ಣ ಚೂರು ಮಾಡಿ ಇಟ್ಕೊಂಡಿದ್ವಿ, ಅದನ್ನು ಇದಕ್ಕೆ ಸೇರಿಸಿಬಿಡೋದ್ರಿ. ಹಿಂಗೆ ಸೇರಿಸಿರಂದ್ರೆ ಭಾಳ ಚಲೋ ಬರ್ತೈತಿ. ಈಗ ನೋಡ್ರಿ ಗೋಡಂಬಿ ಚೂರ ಹಾಲು ಬಾದಾಮ ಅದೆಲ್ಲ ನೈಸ್ ಮಾಡಿತ್ತಲ್ಲ, ಈಗ ಪರ್ಫೆಕ್ಟಾಗಿ ಬಂದೈತಿ. ಒಂದು ಕುದಿ ಬಂದ ಕೂಡಲೇ ಅದನ್ನು ಕೆಳಗೆ ಇಳಿಸಿಬಿಡೋದ್ರಿ. ಇಲ್ಲಿಗೆ ನಮ್ದು ಹಾಲು ರೆಡಿ ಆಯ್ತು. ಒಂದು ಕಡಾಯಿ ತೊಗೊಂಡು ಕಡಾಯಿದೊಳಗೆ ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಟಿವ್ರಿ. ನಾವು ಆ ಡವ್ ಕನಕ ರೆಡಿ ಮಾಡಿ ಇಟ್ಟಿದ್ವಲ್ಲ ಆ ಕನಕನ ನಾವೀಗ ಇನ್ನೊಂದು ಸ್ವಲ್ಪ ಮೆದ್ಕೊಂಡ್ಬಿಡೋದ್ರಿ. ಅಂದ್ರೆ ಹದಕ್ಕೆ ಕರೆಕ್ಟ್ ಬರ್ತೈತಿ. ಅದ ಹಿಂಗೆ ಹದ ಮಾಡಿದ್ದ ನಾವು ಗೋಲಿ ಮಾಡಿ ಇಟ್ಕೊಂಡ್ಬಿಡೋದ್ರಿ. ಕರೆಕ್ಟಾಗಿ ಒಂದು ಸೈಜ್ಗೆ ಗೋಲಿ ಮಾಡಿ ಇಟ್ಕೊಂಡ್ಬಿಡ್ರಿ, ಕರೆಕ್ಟಾಗಿ ಬರ್ತೈತ್ರಿ. ಈಗ ನೀವು ನೋಡ್ತಿರ್ಬೋದು
ಈ ಗೋಲಿ ನಿಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ನೀವು ಮಾಡ್ಕೊರಿ. ಸಣ್ಣದು ಬೇಕಾಗಿತ್ತಂದ್ರೆ ಸಣ್ಣ ಮಾಡ್ಕೊರಿ, ದೊಡ್ಡದು ಬೇಕಾಗಿತ್ತಪ್ಪ ಅಂದ್ರೆ ದೊಡ್ಡದು ಮಾಡ್ಕೊರಿ. ಯಾಕಂದ್ರೆ ನಾವೀಗ ಪೂರಿ ಮಾಡೋರ್ದೇವ್ರಿ, ಪೂರಿ ಅಲ್ಲ ಹೋಳಿಗೆ ಮಾಡೋರ್ದೀವಿ. ಈ ಹೋಳಿಗೆಗೆ ಈ ಸೈಜದ್ದು ಗೋಲಿ ಮಾಡ್ಕೊಂಡ ಸಣ್ಣಂಗೆ ಇದನ್ನು ಲಟ್ಟಿಸ್ಕೊಂಡು ಬಿಡ್ರಿ. ಹಿಂಗೆ ಲಟ್ಟಿಸ್ಕೊಂಡ ಒಂದು ಹದಕ್ಕೆ ಲಟ್ಟಿಸ್ಕೊಂಡು ಬಿಡ್ರಿ. ಯಾಕಂದ್ರೆ ಭಾಳ ತೆಳಗೂ ಮಾಡಬೇಡ್ರಿ, ಭಾಳ ದಪ್ಪನೂ ಮಾಡಬೇಡ್ರಿ. ಈಗ ನೀವು ನೋಡ್ತಿರ್ಬೋದು, ಈ ಟಿಪ್ ಮಾಡಿಬಿಡ್ರಿ. ಎಣ್ಣೆ ಕಾದೈತಿ, ನಾವೀಗ ಒಂದೊಂದು ಅದನ್ನು ಕರೆದ ತೆಗೆದಿಟ್ಕೊಂಡ್ಬಿಡ್ತೇವ್ರಿ. ಸ್ವಲ್ಪ ಕಣ್ಣು ಬಿಡ್ಬೇಕ್ರಿ, ಅಂದ್ರೆ ಕಲರ್ ಚೇಂಜ್ ಆಗ್ಬೇಕು. ಈಗ ನೀವು ನೋಡ್ತಿರ್ಬೋದು ಕಲರ್ ಚೇಂಜ್ ಆಗೈತಿ ನೋಡ್ರಿ, ಎಷ್ಟು ಚಂದ ಉಬ್ಬಿ ಬಂತದ, ಎಷ್ಟು ತಿನ್ಬೇಕು ಹಂಗೆ ಅನಿಸ್ತೈತ್ರಿ. ಭಾಳ ಅಂದ್ರೆ ಭಾಳ ಮಸ್ತ್ ಆಕೈತಿ. ಬರೀ ಹೂರ್ಣ ಹೋಳಿಗೆ, ಬೇಳೆ ಹೋಳಿಗೆ, ಕಾಯಿ ಹೋಳಿಗೆ ಇವನ್ನೆಲ್ಲ ತಿಂದು ಬೇಜಾರಾಗಿರ್ತೈತಲ್ಲ, ಅವಾಗ ಈ ಹಾಲು ಹೋಳಿಗೆ ಮಾಡೋದ ಮರಿಬೇಡ್ರಿ. ಹಬ್ಬದ ಸ್ಪೆಷಲ್ ಕಾಯಿ ಹೋಳಿಗೆ. ಇಲ್ಲಿ ಹಾಲು ರೆಡಿ ಆಗೈತಿ, ಅಲ್ಲಿ ಹೋಳಿಗೆ ರೆಡಿ ಆಗೈತಿ. ನೀವೀಗ ಸರ್ವ್ ಮಾಡ್ಕೊಂಡ್ಬಿಡೋದ್ರಿ. ನೋಡ್ರಿ ಈ ಕಡೆ 3 ಪೂರಿ ಅಲ್ಲ ಹೋಳಿಗೆ ಇಟ್ಟಿವಿ. ಹೋಳಿಗೆ ಮೇಲೆ ಹಾಲು ಹಾಕಕತ್ತಿದ್ವಿ. ಹಾಲು ಹಾಕಿದ ಕೂಡಲೇ ಮೆತ್ತಗಾಗಿ ಬಿಡ್ತಾವ್ರು. ಅದ್ರ ಮೇಲೆ ನಾವು ಡ್ರೈ ಫ್ರೂಟ್ ಚೂರನ್ನು ಹಾಕಿಬಿಡೋದ್ರಿ. ಬಾದಾಮ ಗೋಡಂಬಿ ಇತ್ತಲ್ಲ ಅದನ್ನು ಚೂರು ಹಾಕಿಬಿಡೋದು. ಮಸ್ತ್ ಅಂದ್ರೆ ಮಸ್ತ್ ಆಕತಿ. ಒಂದು ಸಲ ತಿಂದ್ರೆ ಮತ್ತೆ ಇನ್ನೊಂದು ಸಲ ಕೊಡ್ರಿ ಅಂತಾರೆ. ನೋಡ್ರಿ ನಾವು ಹಂಗೂ ತೋರಿಸೀವಿ, ಹಿಂಗೂ ತೋರಿಸೀವಿ. ನಿಮಗೆ ಯಾವ ಟೈಪ್ ಬೇಕಲ್ಲ ಆ ಟೈಪ್ ಸರ್ವ್ ಮಾಡ್ಕೊರಿ. ಈ ಹಬ್ಬಕ್ಕೆ, ಈ ಯುಗಾದಿಗೆ ನೀವು ಹಾಲು ಹೋಳಿಗೆ ಮಾಡೋದ ಮರಿಬೇಡ್ರಿ. ಇಲ್ಲಿ ತನಕ ಸ್ಕಿಪ್ ಮಾಡಲಾದ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.